see clear, you deserve to be great. I know it feels like things get in your way. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾದ ಬುಕ್ಕಿಂಗ್ ಈಗಾಗಲೇ ಓಪನ್ ಆಗಿದೆ. ಸಿನಿಮಾಗೆ ಯಾವ ಮಟ್ಟದಲ್ಲಿ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ, ಹಾಗೆ ಯಾವ ಮಟ್ಟದಲ್ಲಿ ಈ ಸಿನಿಮಾ ಕಲೆಕ್ಷನ್ ಅನ್ನ ಮಾಡ್ತಾ ಇದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರವಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ನಾವು ಸಾಕ್ಷ್ಯ ಸಮೇತವಾಗಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ರಾಜಧಾನಿ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಪ್ರದರ್ಶನ ಆರಂಭವಾಗೋದು ಎಷ್ಟು ಗಂಟೆಗೆ ಅಂತ ಕೇಳಿದ್ರೆ ಬೆಳಗ್ಗೆ 6 ಗಂಟೆಗೆ. 6 ಗಂಟೆಗೆ ಸಿನಿಮಾವನ್ನ ಪ್ರದರ್ಶನ ಮಾಡುವ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ವಿಕ್ಟರಿ ಚಿತ್ರಮಂದಿರ, ಕಾಮಾಕ್ಷಿ ಪಾಳ್ಯದಲ್ಲಿರುವಂತಹ ವಿಕ್ಟರಿ ಚಿತ್ರಮಂದಿರ, ಬೆಳಗ್ಗೆ 6:05. ರೆಸ್ಪಾನ್ಸ್ ಯಾವ ರೀತಿ ಇದೆ? ಕೇವಲ 2 ಟಿಕೆಟ್ ಮತ್ತವೆಲ್ಲ ಸೋಲ್ಡ್ ಔಟ್ ಆಗಿದೆ. ಟಿಕೆಟು ಅಷ್ಟೇ ಬರೋಬ್ಬರಿ 500ಕ್ಕೆ 5 ರೂಪಾಯಿ ಕಮ್ಮಿ. ಎಲ್ಲಾ ಕಡೆಗಳಲ್ಲೂ ಕೂಡ ಮಿನಿಮಮ್ 400 ರೂಪಾಯಿ ಟಿಕೆಟ್ ಇದೆ. ನೋಡಿ, ಸಿದ್ಧಲಿಂಗೇಶ್ವರ ಚಿತ್ರಮಂದಿರ ಜೆಪಿ ನಗರ 6:30 ಪ್ರದರ್ಶನ ಸೋಲ್ಡ್ ಔಟ್. ಸಿದ್ದೇಶ್ವರ ಚಿತ್ರಮಂದಿರ ಜೆಪಿ ನಗರ 6:30 ಸೋಲ್ಡ್ ಔಟ್. 2 ಬೃಹತ್ ಚಿತ್ರಮಂದಿರ 2 ಕೂಡ ಸೋಲ್ಡ್ ಔಟ್. ನೋಡಿ, ಯಾವುದೆಲ್ಲ ಚಿತ್ರಮಂದಿರಗಳು ಸೋಲ್ಡ್ ಔಟ್ ಆಗಿದೆ ಅಂತ ಕೇಳಿದ್ರೆ ನವರಂಗ್ ಚಿತ್ರಮಂದಿರ ರಾಜಾಜಿನಗರ ಬೆಳಗ್ಗೆ 6:30 ಪ್ರದರ್ಶನ ಸೋಲ್ಡ್ ಔಟ್. ಪ್ರಸನ್ನ 6:30 ಪ್ರದರ್ಶನ, ಇದು ಕೂಡ ಸೋಲ್ಡ್ ಔಟ್. ಇಲ್ಲಿ 600 500. ಇನ್ನು ಬಾಲಾಜಿ ತಾವರೆಕೆರೆ ಇಲ್ಲೂ ಕೂಡ 6:30 ಪ್ರದರ್ಶನ, ಇದು ಸೋಲ್ಡ್ ಔಟ್. ಇನ್ನು ವೀರಭದ್ರೇಶ್ವರ ಕಮಲಾನಗರ ಇಲ್ಲೂ ಕೂಡ ಅಷ್ಟೇ 6:30 ಪ್ರದರ್ಶನ ಸೋಲ್ಡ್ ಔಟ್. ವೈಭವ್ ಚಿತ್ರಮಂದಿರ ದೊಡ್ಡಬಳ್ಳಾಪುರ 6:30 ಪ್ರದರ್ಶನ ಸೋಲ್ಡ್ ಔಟ್. ನರ್ತಕಿ ಗಾಂಧಿನಗರದ ಮುಖ್ಯ ಚಿತ್ರಮಂದಿರ ಬೆಳಗ್ಗೆ 6:30 ಪ್ರದರ್ಶನ ಸೋಲ್ಡ್ ಔಟ್. ಉಳಿದಂತೆ ನೋಡಿ ಇವೆಲ್ಲ ನೋಡಿ, ಮಾದೇಶ್ವರ ಚಿತ್ರಮಂದಿರ ಬನಶಂಕರಿಯಲ್ಲಿದೆ ನೋಡಿ, ಕೇವಲ ಮುಂಭಾಗದ ರೋಗಳಷ್ಟೇ ಖಾಲಿ. ನಿಮ್ಗೆ ಇಲ್ಲಿ ಹಸಿರು ಕೇಸರಿ ಇದನ್ನೆಲ್ಲ ನೋಡ್ಬೇಕಾದ್ರೆ ಖಾಲಿ ಇರ್ಬೋದು ಅನಿಸ್ಬೋದು, ಇಲ್ಲ ನೋಡಿ ಮುಂಭಾಗದಲ್ಲಿ 1 ರೋ ಅಷ್ಟೇ ಖಾಲಿ ನಿಮ್ಗೆ, ಮತ್ತೆಲ್ಲ ಫುಲ್ಲೇ ನಿಮಗೆ. ಇನ್ ಡೀಟೇಲ್ ಆಗಿ ಯಾವೆಲ್ಲ ಚಿತ್ರಮಂದಿರ ಯಾವ ರೀತಿ ಅಂತ ಪ್ರತಿಕ್ರಿಯೆ ಇದೆ ಇದನ್ನ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ಅಸಲಿಗೆ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಹೇಳಲಿಕ್ಕೆ ಹೊರಟಿರೋದು ವಿಚಾರ ಬೇರೆನೇ ಇದೆ. ಏನ್ ಗೊತ್ತಾ, ಈ ಸಿನಿಮಾದ ಕಲೆಕ್ಷನ್ ರಿಪೋರ್ಟ್ ಇವತ್ತು ಮಧ್ಯಾಹ್ನ 1:05 ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದ್ದು. ಇವಾಗ ನೀವೆಲ್ಲ ಏನೆಲ್ಲ ನೋಡಿದ್ರೋ ಅಷ್ಟು ಚಿತ್ರಮಂದಿರಗಳಲ್ಲಿ ಬುಕ್ಕಿಂಗ್ ಓಪನ್ ಆಗಿರಲಿಲ್ಲ. ಅದಾದ ಬಳಿಕ ಒಂದೊಂದೇ ಚಿತ್ರಮಂದಿರಗಳು ಆಡ್ ಆನ್ ಆಯಿತು. ನರ್ತಕಿ ಚಿತ್ರಮಂದಿರ, ಪ್ರಸನ್ನ ಚಿತ್ರಮಂದಿರ ಎಲ್ಲ 10 ನಿಮಿಷಗಳಲ್ಲೇ ಸೋಲ್ಡ್ ಔಟ್ ಆಗಿರೋದು. ಥಿಯೇಟರ್ನ ಕೌಂಟರಲ್ಲಿ ಟಿಕೆಟ್ ಕೊಟ್ರೆ ಹಿಂಗೆ ಒಮ್ಮೆಲೆ ನುಗ್ತಾರಲ್ಲ, ಆ ಮಟ್ಟದಲ್ಲಿ ಬುಕ್ ಮೈ ಶೋಗೆ ನುಗ್ಗಿ ಟಿಕೆಟ್ ಅನ್ನು ಬುಕ್ ಮಾಡಿಕೊಂಡ್ರು. ಕಲೆಕ್ಷನ್ ಎಷ್ಟಾಯ್ತು ಗೊತ್ತಾ? ಓವರ್ ಕರ್ನಾಟಕ ಅಲ್ಲ, ಕೇವಲ 8 ಜಿಲ್ಲೆಯಲ್ಲಿ ಆಗಿರುವಂತಹ ಕಲೆಕ್ಷನ್ನು, ಅದು ಕೇವಲ 3 ಗಂಟೆಯಲ್ಲಿ ಬರೋಬ್ಬರಿ 1.5 ಕೋಟಿ ರೂಪಾಯಿ. ಇವೆಲ್ಲ ನೋಡ್ತಾ ಇದ್ದೀರಾ. ರಾಜಧಾನಿ ಬೆಂಗಳೂರು, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ದಾವಣಗೆರೆ, ಮಾಲೂರು ಅಂತ ಹೇಳಿದ್ರೆ ಕೋಲಾರ ಬರುತ್ತೆ, ಅದು ಮಂಗಳೂರು, ಮೈಸೂರು, ಶಿವಮೊಗ್ಗ, ಹಾಗೆ ತುಮಕೂರು, ಒಟ್ಟು 9 ಜಿಲ್ಲೆ. ಎಷ್ಟೆಷ್ಟು ಚಿತ್ರಮಂದಿರ ನೋಡಿ, ಎಲ್ಲ ಲೀಸ್ಟ್ ಇದೆ. ಬೆಂಗಳೂರಿನಲ್ಲಿ ಎಷ್ಟು ಸೋಲ್ಡ್ ಔಟ್? 6. ಅಂದ್ರೆ ಈ ರಿಪೋರ್ಟ್ ಬರೋ ಹೊತ್ತಿಗೆ 6 ಸೋಲ್ಡ್ ಔಟ್ ಆಗಿರೋದು. ಈ ರಿಪೋರ್ಟ್ ಮಾಡುವ ಟೈಮಲ್ಲಿ ಯಾವುದು ಕೂಡ ಇಲ್ಲ. ನೋಡಿ, ಇಲ್ಲಿ ಚಿಕ್ಕಮಗಳೂರು ಸೋಲ್ಡ್ ಔಟ್ ಇಲ್ಲ, ಚಿಕ್ಕಬಳ್ಳಾಪುರ ಸೋಲ್ಡ್ ಔಟ್ ಇಲ್ಲ, ದಾವಣಗೆರೆ ಸೋಲ್ಡ್ ಔಟ್ ಇಲ್ಲ, ಮಾಲೂರು ಸೋಲ್ಡ್ ಔಟ್ ಇಲ್ಲ, ಮಂಗಳೂರು ಸೋಲ್ಡ್ ಔಟ್ ಇಲ್ಲ. ಚಿತ್ರಮಂದಿರಗಳು ಎಷ್ಟು ಪ್ರದರ್ಶನ ಎಷ್ಟು ನೋಡಿ, 1. ಯಾಕಂತ ಹೇಳಿದ್ರೆ ಬೆಳಗ್ಗೆ 6:30 ಪ್ರದರ್ಶನ ಅಷ್ಟೇ ಓಪನ್ ಆಗಿರೋದು. ಮೈಸೂರು ನೋಡಿ 1 ಸೋಲ್ಡ್ ಔಟ್, ಒಟ್ಟು 5 ಪ್ರದರ್ಶನ ಬುಕಿಂಗ್ ಓಪನ್ ಆಗಿರೋದು. ಶಿವಮೊಗ್ಗ ನೋಡಿ ಸೋಲ್ಡ್ ಔಟ್ ಇಲ್ಲ, 5 ಶೋ ಕೊಟ್ಟಿದ್ದಾರೆ. ತುಮಕೂರು ಸೋಲ್ಡ್ ಔಟ್ 1 ಆಗಿರೋದು, ಫಾಸ್ಟ್ ಫಿಲ್ಲಿಂಗ್ ಎಲ್ಲ ಇದೆ ನೋಡಿ, ಇಲ್ಲಿ 5 ಶೋ. ಒಟ್ಟು ಯಾವ ರೀತಿ ಇದೆ ಅಂತ, ಒಟ್ಟು ಓವರ್ ಆಲ್ ಆಗಿ ಕಲೆಕ್ಷನ್ ಎಷ್ಟು ಅಂತ ಕೇಳಿದ್ರೆ ನೋಡಿ ಯಾವ ರೀತಿ ಕಲೆಕ್ಷನ್ ಇದೆ ಅಂತ. ಬರೋಬ್ಬರಿ 1,48,16,175 ರೂಪಾಯಿ ಇಷ್ಟು ಕಲೆಕ್ಷನ್ ಆಗಿದೆ. ಅದು ಕೇವಲ 3 ಗಂಟೆಯಲ್ಲಿ. 3 ಗಂಟೆ ಆಗಿರ್ಬೋದು ಅಥವಾ 2.5 ಗಂಟೆನೇ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಇವಾಗ ಪ್ರಸ್ತುತ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕಾದ್ರೆ ಇದರ ಸಂಖ್ಯೆ ದ್ವಿಗುಣ ಆಗುತ್ತೆ. ಟಿಕೆಟ್ ರೇಟ್ ಕೂಡ ಅಷ್ಟೇ ಇದೆ. ಬೆಂಗಳೂರಿನಲ್ಲಿ ಮಿನಿಮಮ್ 400 ರೂಪಾಯಿ. ಹೀಗಾಗಿ ಎಲ್ಲವನ್ನ ತಾಳೆ ಹಾಕಿ ನೋಡಿದಾಗ ಹತ್ರ 1.5 ಕೋಟಿ ಕಲೆಕ್ಷನ್ ಅಂತ ಗೊತ್ತಾಗುತ್ತೆ. ಒಟ್ಟು ಎಷ್ಟು ಟಿಕೆಟ್ ಬುಕ್ಕಿಂಗ್ ಆಗಿದೆ ಅಂತ ಕೇಳಿದ್ರೆ ನೋಡಿ, 41,633 ಟಿಕೆಟ್ಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಮಿನಿಮಮ್ 400 ರೂಪಾಯಿ ಆಗಿ ಟಿಕೆಟ್ ಲೆಕ್ಕ ಹಾಕಿ ಎಷ್ಟಾಯ್ತು ಅಂತ ಉತ್ತರ ನಿಮ್ಗೆ ಅಲ್ಲೇ ಸಿಗುತ್ತೆ. ಮಿನಿಮಮ್ 400, ಮ್ಯಾಕ್ಸಿಮಮ್ ಅಲ್ಲ. ಮ್ಯಾಕ್ಸಿಮಮ್ ಕೆಲವು ಚಿತ್ರಮಂದಿರದಲ್ಲಿ 1,000 ರೂಪಾಯಿಯೂ ಇದೆ, ಕೆಲವುದ್ರಲ್ಲಿ 500 600 ಹಿಂಗೂ ಇದೆ. ನಾನು ಹೇಳ್ತಿರೋದು ಕೇವಲ 400 ರೂಪಾಯಿ. ಮಂಗಳೂರಿನಲ್ಲೇ 400 500 ರೂಪಾಯಿ ಇದೆ ಟಿಕೆಟ್ ಬೆಳಗಿನ ಫ್ಯಾನ್ ಶೋಗೆ.
ಇದು ಕೇವಲ ಫ್ಯಾನ್ ಶೋನ ಕಲೆಕ್ಷನ್ ಅಷ್ಟೇ. ಅದರಲ್ಲೂ ಕೇವಲ 9 ಜಿಲ್ಲೆಯ ಲೆಕ್ಕಾಚಾರ ಅಷ್ಟೇ. ಇನ್ನು 22 ಜಿಲ್ಲೆಗಳ ಲೆಕ್ಕಾಚಾರ ಬಾಕಿ ಇದೆ. ಓವರಾಲ್ ಆಗಿ 22 ಜಿಲ್ಲೆಗಳಲ್ಲಿ ಎಷ್ಟು ಕಲೆಕ್ಷನ್ ಆಗಬಹುದು? ಅದು ಫ್ಯಾನ್ ಶೋಗೆ, ರೆಗ್ಯುಲರ್ ಶೋಗೆ ಅಲ್ಲ, ಕೇವಲ ಫ್ಯಾನ್ ಶೋಗೆ ಎಷ್ಟು ಕಲೆಕ್ಷನ್ ಆಗ್ಬೋದು? ಪ್ರಶ್ನಾರ್ಥಕ. ರಿಲೀಸ್ಗೆ ಇನ್ನೂ ಕೂಡ 5 ದಿನ ಬಾಕಿ ಇದೆ. ರಿಲೀಸ್ಗೆ 5 ದಿನ ಬಾಕಿ ಇರುವಾಗ ಬುಕ್ಕಿಂಗ್ ಓಪನ್ ಆದ ಕೇವಲ 2.5 3 ಗಂಟೆ ಒಳಗಡೆ 41,633 ಮಂದಿ ಟಿಕೆಟ್ ಅನ್ನ ಫ್ಯಾನ್ ಶೋಗೆ ಬುಕ್ ಮಾಡ್ತಾರೆ. ಅದರಲ್ಲಿ 1.5 ಕೋಟಿ ಕಲೆಕ್ಷನ್ ಆಗುತ್ತೆ ಅಂತಾದ್ರೆ ಇದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಈ ಸಿನಿಮಾ ಚಿತ್ರರಂಗದಲ್ಲೇ ಒಂದು ದಾಖಲೆ ಬರೆಯೋದ್ರಲ್ಲಿ ಎಳ್ಳಷ್ಟು ಅನುಮಾನ ಇಲ್ಲ. ನಮಸ್ಕಾರ. No fear, see clear, you deserve to be great. I know it feels like things get in your way. Push through those walls and the others will fall. Sit up, stand tall, you can get through it all. I need some energy,